ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಬಳಸಿರುವಂತ ಬಟ್ಟೆಯನ್ನ ಬಿಸಾಡಿ ಬರಬೇಡಿ. ಅಲ್ಲಿ ಅದನ್ನ ಶುಚಿಗೊಳಿಸೋದಕ್ಕೆ ಬೇರೆ ಯಾರು ಕೆಲಸಕ್ಕೆ ನಿಯುಕ್ತಿಗೊಳಿಸಿರ್ತಕ್ಕಂಥವ್ರು ಅಲ್ಲಿ ಇಲ್ಲ. ಆ ಊರಿನವರಿಗೆ ಅದರ ಬಗ್ಗೆ ಅರಿವಿದೆ, ನಾವು ಹೇಗೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ. ಇದು ಹೇಳಿದ ಕೂಡಲೇ ನಾವು ಮಾಡಿಲ್ಲ, ಮಾಡದವರಿಗೆ ವರಿಬೇಡ, ಮಾಡಿರೋರಿಗೆ ಗೊತ್ತಿದೆಯಲ್ಲ. ನೀವು ಅಂಡರ್ವೇರ್ ಹಾಕೊಂಡು ಹೋಗಿ, ಆದ್ರೆ ವಾಪಸ್ ತಕೊಂಡ್ ಬನ್ನಿ. ಹೋಗೋ ಒಂದು ಪ್ಲಾಸ್ಟಿಕ್ ತೊಟ್ಟೆ ಇಟ್ಕೊಂಡು ಹೋಗಿ, ಬನ್ನುವಾಗ ಅದ್ರಲ್ಲಿ ತುಂಬಿಸಿ ತಗೊಂಡ್ ಬನ್ನಿ. ನಮ್ಮ ನಂಬಿಕೆಗಳು ಒಂದು, ಏನಾದ್ರೂ ಬಿಟ್ಟು ಬರಬೇಕು ಅಂತ. ಆದ್ರೆ ಕೊಟ್ಟೂರಿನಲ್ಲಿ ನಿಮ್ಮ ಹಳೆಯ ಬಟ್ಟೆಗಳನ್ನ, ನಿಮ್ಮ ಒಳ ಉಡುಪುಗಳನ್ನ, ನಿಮ್ಮ ಬೈರಾಸ್ಗಳನ್ನ, ನಿಮ್ಮ ಶರ್ಟ್ಗಳನ್ನ, ನಿಮ್ಮ ಸಾರಿಗಳನ್ನ ಬಿಟ್ಟು ಬಂದ ಕೂಡಲೇ ಅಲ್ಲಿಗೆ ಆ ನಂಬಿಕೆಗಳು ಪೂರ್ತಿ ಆಗೋದಿಲ್ಲ. ಅಲ್ಲಿ ಅವರು ಹೇಳುವಂತ ಒಂದೊಂದು ಮಾತುಗಳು ಬಿಟ್ಟು ಬಂದಿರತಕ್ಕಂಥವರಿಗೆ ಶಾಪವಾಗಿ ಬೇಕಾದ್ರೂ ಪರಿಗಣಿಸಬಹುದು. ಮುಂದಿನ ವರ್ಷ ಅಂಡರ್ವೇರ್ ಹಾಕದೆ ಎಲ್ಲರೂ ಹೋಗಿ. ಇದು ಏನ್ ಕೊಟ್ಟಿಯೂರು ಬಿಡೋಣ. ನಮ್ಮ ಊರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಧರ್ಮಸ್ಥಳ ಇದೆ, ಹೀಗೆ ಪವಿತ್ರವಾಗಿರುವಂತ ಬೇರೆ ಬೇರೆ ಸ್ಥಳಗಳಿದೆ, ಅಲ್ಲಿ ಸ್ನಾನಘಟ್ಟಗಳಿದೆ. ಇಲ್ಲಿ ಕೂಡ ನಾವು ಡ್ರೆಸ್ಗಳನ್ನು ನೋಡ್ತಾ ಇರ್ತೇವೆ. ಈ ರೀತಿ ನಾವು ಬಳಸಿರುವಂತ ಒಳ ಉಡುಪುಗಳನ್ನ ಬಿಸಾಡಿ ಬಂದಿರುವಂತಹದ್ದು ಸಾಕಷ್ಟು ಕಡೆಗಳಲ್ಲಿದೆ. ಪ್ರಕೃತಿಯ ಆರಾಧನೆಯೇ ಶಿವನ ಆರಾಧನೆಯನ್ನು ಮಾಡಿದಂತೆ, ಪಾರ್ವತಿ ದೇವಿ ಆರಾಧನೆಯನ್ನು ಮಾಡಿದಂತೆ. ಅಲ್ಲಿಯ ಒಂದು ಕಡೆಗೆ ಹೋಗಿ ಶಿವನ ಸ್ವಯಂಭುವನ್ನ ನೋಡಿ ಕೈ ಮುಗಿದು ಬರೋದು ಮಾತ್ರ ಅಲ್ಲ, ಅಲ್ಲಿ ಹೆಜ್ಜೆ ಇಟ್ಟಾಗ ಆ ಪ್ರಕೃತಿಯ ಬಗ್ಗೆ ಎಷ್ಟು ನಾವು ಪ್ರೀತಿಸ್ತೇವೆ, ಪ್ರಕೃತಿಯನ್ನು ಎಷ್ಟು ಗೌರವಿಸ್ತೇವೆ, ಪ್ರಕೃತಿಯ ಜೊತೆಗೆ ನಮ್ಮ ಬಾಂಧವ್ಯ ಹೇಗಿದೆ, ಅದು ಕೂಡ ಅಲ್ಲಿ ಶಿವ ನಮಗೆ ಆಶೀರ್ವಾದವನ್ನ ಮಾಡುವಂತ ಒಂದು ರೀತಿ ಅಂತ ನಾವು ಭಾವಿಸ್ಕೊಳ್ತೀವಿ. ಈ ಹಿಂದೆಯೂ ಕೂಡ ಸಾಕಷ್ಟು ವರ್ಷದಿಂದ ಕೇರಳದವರು ಬರ್ತಾ ಇದ್ದಾಗ ಅಲ್ಲಿ ಆ ರೀತಿ ತೊಂದರೆಗಳು ಆಗಿರ್ಲಿಲ್ಲ ಅಂತೆ. ಈ ಬಾರಿ ಅತಿ ಹೆಚ್ಚು ಕರ್ನಾಟಕದವರು ಬಂದಾಗ ಈ ರೀತಿ ಆಗಿದೆ ಅಂತ ಹೇಳಿರುವ ಕಾರಣದಿಂದ ಅಲ್ಲಿ ಹೇಳಿರೋದು ಅವರ ಒಂದು ಮಾತು. ನೀವೇ ಮಾಡಿರುವ ವಿಡಿಯೋವನ್ನು ನೋಡಿ ಹೋಗಿ ಈ ರೀತಿ ಅವರ ಒಳ ಉಡುಪುಗಳನ್ನ, ಅಂಡರ್ವೇರ್ಗಳನ್ನ ಬಿಸಾಡಿ ಬಂದು ರಾಶಿ ರಾಶಿಯಾಗಿದೆ, ಚಪ್ಪಲಿಗಳನ್ನ ಬಿಸಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವ ವಿಡಿಯೋದಲ್ಲಿ ನೀವು ಅಲ್ಲಿ ಹೋಗಿ ಕೈ ಮುಗಿದು ಬರುವಾಗ ಅಥವಾ ಸ್ನಾನ ಮಾಡಿದ ನಂತರದಲ್ಲಿ ನಿಮ್ಮ ಅಂಡರ್ವೇರ್ಗಳನ್ನ ಅಲ್ಲಿ ಬಿಸಾಡಿ ಬನ್ನಿ ಅಂತ ನಾನು ಹೇಳಲಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ ವಿಖ್ಯಾತ್. ಪರಮ ಪವಿತ್ರವಾಗಿರುವಂತಹ ದಕ್ಷಿಣ ಕಾಶಿ ಅಂತಲೇ ಕರೀತಾ ಇರುವಂತಹ ಕೊಟ್ಟಿಯೂರು ಮಹೋತ್ಸವ ಅಂದ್ರೆ ವೈಶಾಖ ಮಹೋತ್ಸವ ಮುಕ್ತಾಯವನ್ನ ಕಂಡಿದೆ. ಈ 1 ತಿಂಗಳುಗಳ ಕಾಲ ಕೊಟ್ಟಿಯೂರಿಗೆ ತೆರಳಿರುವಂತಹ ಭಕ್ತಾಭಿಮಾನಿಗಳು ಎಲ್ಲೆಲ್ಲಿಂದ ಅಂತ ಹೇಳುವಂತ ವಿಚಾರಗಳು ನಮಗೆಲ್ಲರಿಗೂ ಗೊತ್ತಿದೆ. ಮೊದಲು ಕೊಟ್ಟಿಯೂರು ಉತ್ಸವ ಇವತ್ತು ನಿನ್ನೆ ಅಥವಾ 1-2 ವರ್ಷಗಳಿಂದ ನಡೀತಿರ್ತಕ್ಕಂಥದ್ದಲ್ಲ, ಹಲವಾರು ವರುಷಗಳಿಂದ ಅದರದ್ದೇ ಆಗಿರುವಂತ ಇತಿಹಾಸವನ್ನು ಹೊಂದಿರುವಂತ ಕ್ಷೇತ್ರ ಅದು. ಅಲ್ಲಿ ಕೇರಳದ ಜನರು, ಆ ವಯನಾಡಿನಿಂದ ಬಂದಿರುವಂತಹ ಖಡ್ಗ, ಆ ನಂತರದಲ್ಲಿ ಮಹೋತ್ಸವ ನಡೆಯೋದು, ಆ ಸುತ್ತಮುತ್ತಲಿನ ಭಕ್ತಾಭಿಮಾನಿಗಳು, ಕೇರಳದ ಹಲವಾರು ಕಡೆಯ ಭಕ್ತಾಭಿಮಾನಿಗಳು ಬಂದು ಬಹಳ ವಿಜೃಂಭಣೆಯಿಂದ ಅಲ್ಲಿಯ ಮಹೋತ್ಸವ ನಡೀತಾ ಇತ್ತು. ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ನೋಡಿರುವ ಪ್ರಕಾರ ನಾನು ಶಬರಿಮಲೆ ಆದ ನಂತರ 2ನೇಯ ಅತಿ ಹೆಚ್ಚು ಆದಾಯ ಕೂಡ ಅಲ್ಲಿಗೆ ಬರ್ತಾ ಇತ್ತು ಅಂತ ಹೇಳುವಂತದ್ರ ಬಗ್ಗೆ ನೋಡಿದ್ದೆ. ಇದು 100% ನಿಜವ ಅಂತ ಹೇಳುವಂತದ್ರ ಬಗ್ಗೆ ನನಗೆ ಅದು ಗೊತ್ತಿಲ್ಲ. ಎಲ್ಲಾದ್ರೂ ಹೌದಾದ್ರೆ ಇದರ ಬಗ್ಗೆ ಪೂರ್ಣವಾಗಿರುವಂತಹ ಮಾಹಿತಿ ಯಾರಿಗಾದ್ರೂ ಇದ್ರೆ ಕಮೆಂಟ್ ಮಾಡಿ. ಅದು ಅಲ್ಲ ಅಂತ ಹೇಳಿದ್ರು ಕೂಡ ಕಮೆಂಟ್ ಅನ್ನ ಮಾಡಿಬಿಡಿ. ಇವತ್ತು ನಾನು ಕೊಟ್ಟಿಯೂರು ಜಾತ್ರೆ ಮುಗ್ದ ನಂತರವೂ, ಕೊಟ್ಟಿಯೂರು ಮಹೋತ್ಸವ ಮುಗಿದ ನಂತರವೂ ಯಾಕೆ ಮತ್ತೆ ಕೊಟ್ಟಿಯೂರು ವಿಷಯವನ್ನ ಇಟ್ಕೊಂಡು ವಿಡಿಯೋವನ್ನ ಮಾಡ್ತಿದ್ದಾನೆ ಅಂತ ಹೇಳುವಂಥದ್ದು ನಮ್ಮ ಮೈಂಡ್ ಅಲ್ಲಿ ಬಂದಿರಬಹುದು. ಕೊಟ್ಟಿಯೂರು ಮಹೋತ್ಸವ ಈ 2025 ಜುಲೈ 4ನೇ ತಾರೀಕಿಗೆ ಕೊನೆಗೊಂಡಿರಬಹುದು. ಆದ್ರೆ ಅಲ್ಲಿ ಮುಂದಿನ ವರ್ಷವೂ ನಡೀತದೆ. ನಾವೆಲ್ಲ ಈಗ ಇರುವಂತ ಜನರೇಷನ್, ನಮ್ಮ ಕಾಲವಾದ ನಂತರವೂ ಕೂಡ ಆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ನಡೀತದೆ. ಆದ್ರೆ ಮುಂದಿನ ವರ್ಷ ಕೂಡ ಹೋಗೋದಕ್ಕೆ ಇನ್ನೇನು ಸಾಕಷ್ಟು ಸಮಯಗಳಿಲ್ಲ. ಕಣ್ಣು ಮುಚ್ಚಿ ಬಿಡುವುದರ ಒಳಗೆ 1 ವರ್ಷ ಆಗಿ ಹೋಗ್ತದೆ. ಮುಂದಿನ ವರ್ಷದ ಜೂನ್ 8ನೇ ತಾರೀಕು ಬಂದಾಗ ಮತ್ತೆ ಅಲ್ಲಿ ಪ್ರಾರಂಭವನ್ನ ಪಡೆದುಕೊಳ್ತದೆ. ಆದ್ರೆ ಈ ಬಾರಿ ಕೊಟ್ಟಿಯೂರಿನಲ್ಲಿ ಆಗಿರುವಂತಹ ವಾತಾವರಣ, ಅಲ್ಲಿ ಆಗಿರುವಂತಹ ವಿಚಾರಗಳನ್ನ ನೋಡಿದ್ರೆ ನಮಗೆ ಮುಂದಿನ ವರ್ಷದಿಂದ ಆ ದೇಗುಲಕ್ಕೆ ಅಥವಾ ದಕ್ಷ ಮುನಿ ಯಾಗ ಮಾಡಿರುವಂತಹ ಆ ಒಂದು ಸ್ಥಳಕ್ಕೆ ಹೋಗುವುದಕ್ಕೆ ಅವಕಾಶವನ್ನ ಕೊಡ್ತಾರೋ ಇಲ್ವಾ ಅಂತ ಹೇಳೋದರ ಬಗ್ಗೆ ಪ್ರಶ್ನೆಯಾಗಿ ಉಳಿದಿದೆ. ಅಲ್ಲಿ ಕೇವಲ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತಂದು ಅಲ್ಲಿ ಏನು ವಿಷಯಗಳು ಅಂದ್ರೆ ದೈವಿಕವಾಗಿರುವಂತಹ ಕಾರ್ಯಗಳು ನಡಿಬೇಕು ಅದೆಲ್ಲವನ್ನ ಮಾಡ್ತಾರೆ. ಭಕ್ತಾಭಿಮಾನಿಗಳು ಅಲ್ಲಿಯವರು ಮಾತ್ರ ಬರಲಿಕ್ಕೆ ಬಿಡ್ತಾರ ಅಂತ ಹೇಳುವಂತದ್ರ ಬಗ್ಗೆ ಆಗಿದೆ. ಅದು ಅಲ್ಲಿ ತೆರಳಿರುವಂತಹ ಈ ವರ್ಷದ ಭಕ್ತಾಭಿಮಾನಿಗಳಿಂದ. ಅಲ್ಲಿ ಆಗಿರುವಂತಹ ಒಂದು ಸ್ವಚ್ಛತೆಗೆ ಕೊಡದಿರುವಂತಹ ಆ ವಿಷಯಗಳು ಎಷ್ಟರ ಮಟ್ಟಿಗೆ
ಕೇರಳದ ಆ ಒಂದು ಕಮಿಟಿಯವರಿಗೆ ನೋವನ್ನ ತಂದಿದೆ. ಅಲ್ಲಿ ಹಲವಾರು ವರ್ಷಗಳಿಂದ ತೆರಳುತ್ತಾ ಇದ್ದಂತ ಭಕ್ತಾಭಿಮಾನಿಗಳಿಗೆ ಒಂದಷ್ಟರ ಮಟ್ಟಿಗೆ ಆಕ್ರೋಶವನ್ನ ತಂದಿದೆ ಅಂತ ಹೇಳೋದು. ನಾನು ಕಟ್ಟ ಕಡೆಯ ದಿನ ಅಲ್ಲಿಗೆ ಹೋಗಿ ಬರುವ ಸಂದರ್ಭದಲ್ಲಿ ಅಲ್ಲಿಯ ಟ್ರಸ್ಟಿ ನನ್ನ ಜೊತೆಗೆ ಹೇಳಿರುವ ಕಾರಣದಿಂದ ನಾನೊಂದು ವಿಡಿಯೋವನ್ನ ಮಾಡಿದ್ದೆ. ಅಲ್ಲಿ ನದಿಯ ಪಕ್ಕದಲ್ಲಿ ಸ್ನಾನವನ್ನ ಮಾಡಿ ಬಿಸಾಕಿ ಬಂದಿರುವಂತಹ ವ್ಯಕ್ತಿಗಳ, ಮನುಷ್ಯರ, ಭಕ್ತರ ಅಂಡರ್ವೇರ್ಗಳ ಬಗ್ಗೆ. ಈ ವಿಡಿಯೋವನ್ನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟ ತಕ್ಷಣದಲ್ಲಿ 2 ದಿನದಲ್ಲಿ ಅದು 2.2 ಮಿಲಿಯನ್ಸ್ ಅನ್ನ ಕಂಡಿದೆ ವ್ಯೂ. 40,000ಕ್ಕಿಂತಲೂ ಜಾಸ್ತಿ ಜನ ಅದನ್ನ ಶೇರ್ ಮಾಡಿದ್ದಾರೆ. ಸುಮಾರು 2,000ಕ್ಕಿಂತ ಅಧಿಕವಾಗಿರುವಂತ ಕಮೆಂಟ್ಸ್ಗಳಿದೆ. ಈ ಕಮೆಂಟ್ಸ್ಗಳ ಬಗ್ಗೆ, ಕೆಲವು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಕಮೆಂಟ್ಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ದಯವಿಟ್ಟು ಈ ವರ್ಷ ಹೇಗೂ ಮುಗಿಯಿತು, ಮುಂದಿನ ವರ್ಷ ನಾವು ಕೊಟ್ಟಿಯೂರಿಗೆ ಹೋಗಬೇಕಿದ್ರೆ, ಅವಕಾಶಗಳು ಸಿಕ್ಕಿದ್ರೆ, ದಯವಿಟ್ಟು ನಮಗೊಂದು, ನಮ್ಮ ಮನಸ್ಸಲ್ಲಿ ಒಂದು ಭಾವನೆಗಳಿದೆ. ನಾವು ಯಾವ್ದಾದ್ರು ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರಗಳಿಗೆ ಹೋದ್ರೆ ಏನಾದ್ರೂ ಒಂದು ನಾವು ಬಿಟ್ಟು ಬರಬೇಕು, ಏನೋ ಒಂದು ದಾನ ಮಾಡಿ ಬರಬೇಕು. ಅದು ವಸ್ತ್ರದಾನ ಆಗಿರ್ಬೋದು, ಕೆಲವೊಂದು ಬಾರಿ ವೇಣಿ ದಾನ ಮಾಡ್ತಾರೆ. ವೇಣಿ ಅಂದ್ರೆ ಕೂದಲಿನ ದಾನವನ್ನ ಮಾಡ್ತಾರೆ. ಇದೆಲ್ಲ ಮಾಡಿದ್ರೆ ನಮಗೆ ಒಳ್ಳೇದು ಅಂತ. ಈ ಒಳ್ಳೆಯತನದ ಒಂದು ನಂಬಿಕೆಗಳನ್ನ ನಮ್ಮ ಒಳಭಾಗದಲ್ಲಿ ಇರಿಸಿಕೊಂಡು ಆ ಶುದ್ಧವಾಗಿರುವಂತಹ ಜಾಗಕ್ಕೆ ನಮ್ಮ ಒಳ ಉಡುಪುಗಳನ್ನ ಬಿಸಾಕಿ ಬಂದಿರೋದ್ರಿಂದ ಅಲ್ಲಿಯ ಆಡಳಿತ ಕಮಿಟಿಗೆ ಅಥವಾ ಆ ಶಿವ ಪಾರ್ವತಿಯರ ಆಶೀರ್ವಾದವನ್ನ ವರುಷದಂತೆ ಪಡೆದುಕೊಂಡು ಹೋಗಿ ಆ ಸ್ವಚ್ಛ ಪರಿಸರವನ್ನ, ಆ ಪ್ರಕೃತಿ ಮಾತೆಗೆ ಗೌರವವನ್ನ ಕೊಡುವವರಿಗೆ ಎಷ್ಟು ನೋವಾಗಿದೆ ಅಂತ ಹೇಳೋದು ಅಲ್ಲಿ ಮೊನ್ನೆ ನಡೆದಿರುವಂತಹ ದೃಷ್ಟಾಂತಗಳೇ ಇವತ್ತು ಕಾರಣವಾಗಿದೆ. ನಮ್ಮ ನಂಬಿಕೆಗಳು ಒಂದು, ಏನಾದ್ರೂ ಬಿಟ್ಟು ಬರಬೇಕು ಅಂತ. ಆದ್ರೆ ಕೊಟ್ಟೂರಿನಲ್ಲಿ ನಿಮ್ಮ ಹಳೆಯ ಬಟ್ಟೆಗಳನ್ನ, ನಿಮ್ಮ ಒಳ ಉಡುಪುಗಳನ್ನ, ನಿಮ್ಮ ಬೈರಾಸ್ಗಳನ್ನ, ನಿಮ್ಮ ಶರ್ಟ್ಗಳನ್ನ, ನಿಮ್ಮ ಸಾರಿಗಳನ್ನ ಬಿಟ್ಟು ಬಂದ ಕೂಡಲೇ ಅಲ್ಲಿಗೆ ಆ ನಂಬಿಕೆಗಳು ಪೂರ್ತಿ ಆಗೋದಿಲ್ಲ. ಅಲ್ಲಿ ಅವರು ಹೇಳುವಂತ ಒಂದೊಂದು ಮಾತುಗಳು ಬಿಟ್ಟು ಬಂದಿರತಕ್ಕಂಥವರಿಗೆ ಶಾಪವಾಗಿ ಬೇಕಾದ್ರೂ ಪರಿಗಣಿಸಬಹುದು. ಆ ರೀತಿಯ ಮಾತುಗಳನ್ನ ಅಲ್ಲಿ ಹೇಳ್ತಾ ಇರ್ತಾರೆ. ಯಾರೊಬ್ರು ಕಮೆಂಟ್ ಹಾಕಿದ್ರು, ಯೂಟ್ಯೂಬರ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಹಾಗೇನೆ ರೀಲ್ಸ್ ಮೇಕರ್ಸ್ಗಳಲ್ಲಿ ಹೋಗಿ ರೀಲ್ಸ್ ಮಾಡಿರೋದ್ರಿಂದ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅಂತ. ಸಾಕಷ್ಟು ಮಂದಿ ರೀಲ್ಸ್ ಮಾಡಿರಬಹುದು, ವಿಡಿಯೋಗಳನ್ನ ಮಾಡಿರಬಹುದು. ಕೊಟ್ಟಿಯೂರಿಗೆ ಫಸ್ಟ್ ಟೈಮ್ ಹೋಗಿ ಇಲ್ಲಿಯ ವ್ಯವಸ್ಥೆಗಳು ಹೀಗಿದೆ ಅಂತ ಹೇಳಿ ಮಾಡಿರೋದು ನಾನೇ. ಅಲ್ಲಿ ಜಾತ್ರೆ ಪ್ರಾರಂಭ ಆದ ನಂತರನೂ ಕೂಡ ಹೋಗಿ ಮಾಡಿದ್ದೇನೆ. ಆದ್ರೆ ಅಲ್ಲಿಯ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಹಾಗೆ ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಶಶಾಂಕ್ ನೆಲ್ಲಿತಾಯರ ಜೊತೆಗೆ ಪೂರ್ತಿಯಾಗಿ ವಿವರಣಾತ್ಮಕವಾದ ಒಂದು ಎಪಿಸೋಡ್ ಅನ್ನ ಮಾಡಿದ್ದೆ. ಅಂದ್ರೆ ಕೊಟ್ಟಿಯೂರಿಗೆ ಹೋಗುವಾಗ ಒಳ್ಳೆಯ ಮನಸ್ಸಿನಿಂದ ನಾವು ಹೋಗ್ತೇವೆ. ಅಲ್ಲಿ ಹೋಗುವಾಗ ನಾವು ಯಾವ ರೀತಿಯಲ್ಲಿ ಹೋಗಬೇಕು, ಅದೊಂದು ಪ್ರವಾಸಿ ತಾಣ ತರ ಹೋಗಬಾರದು. ನಾವು ಹೋಗುವವರು ಅದೊಂದು ದಕ್ಷ ಮುನಿ ಯಾಗ ಮಾಡಿರುವಂತಹ, ಶಿವ ನೋವಿನಲ್ಲಿ ಕುಳಿತಿರುವಂತಹ ಸನ್ನಿಧಾನ ಅದು. ಅಲ್ಲಿ ಹೋಗಿ ನಾವು ಶಿವನ ಜೊತೆಗೆ ಆಶೀರ್ವಾದವನ್ನ ಪಡೆದುಕೊಂಡು, ಶಿವ ಬಂದಿರುವಂತ ಭಕ್ತಾಭಿಮಾನಿಗಳಿಗೆ ಎಲ್ಲ ರೀತಿಯಲ್ಲೂ ತನ್ನೊಳಗೆ ನೋವಿದ್ರು ಕೂಡ ಭಕ್ತರು ಅನ್ನುವಂತಹ ವ್ಯಕ್ತಿಗಳು ಬಂದಾಗ ಅವರಿಗೆ ಒಳ್ಳೇದಾಗಬೇಕು, ಆಶೀರ್ವಾದವನ್ನ ಮಾಡ್ತಾರೆ. ಆ ಕ್ರಮ ಪ್ರಕಾರವಾಗಿ ಹೋಗಿ ಅಂತ ವಿಡಿಯೋವನ್ನ ಮಾಡಿದ್ದೆ. ನನ್ನ ವಿಡಿಯೋವನ್ನ ನೋಡಿ, ನೀವೇ ಮಾಡಿರುವ ವಿಡಿಯೋವನ್ನ ನೋಡಿ ಹೋಗಿ ಈ ರೀತಿ ಅವರ ಒಳ ಉಡುಪುಗಳನ್ನ, ಅಂಡರ್ವೇರ್ಗಳನ್ನ ಬಿಸಾಡಿ ಬಂದು ರಾಶಿ ರಾಶಿಯಾಗಿದೆ, ಚಪ್ಪಲಿಗಳನ್ನ ಬಿಸಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾನು ಯಾವ ವಿಡಿಯೋದಲ್ಲಿ ನೀವು ಅಲ್ಲಿ ಹೋಗಿ ಕೈ ಮುಗಿದು ಬರುವಾಗ ಅಥವಾ ಸ್ನಾನ ಮಾಡಿದ ನಂತರದಲ್ಲಿ ನಿಮ್ಮ ಅಂಡರ್ವೇರ್ಗಳನ್ನ ಅಲ್ಲಿ ಬಿಸಾಡಿ ಬನ್ನಿ ಅಂತ ನಾನು ಹೇಳಲಿಲ್ಲ. ಆದರೆ ಹೇಳುವಂತ ವಿಷಯಗಳು ಕೂಡ ಇಲ್ಲ. ನಿಮಗೆ ಯಾವುದೋ ಒಂದು ಕಡೆಯಲ್ಲಿ ಯಾವುದೋ ಒಂದು ನಂಬಿಕೆಗಳಿಂದ ಯಾವುದೋ ಒಂದು ದಾನವನ್ನ ಮಾಡಬೇಕು, ಬಟ್ಟೆಯನ್ನ ಬಿಟ್ಟು ಬರಬೇಕು ಎಲ್ಲಿ ಹೋದಾಗ ಅಂತ ಹೇಳುವಂತ ಯೋಚನೆಗಳಿಂದ ಕೊಟ್ಟಿಯೂರಿ ಹೋಗಿ ಈ ರೀತಿ ಮಾಡಿ ಬಂದಿರೋದು 100ಕ್ಕೆ 100 ತಪ್ಪು. ನೇರವಾದ ಹೊಣೆಯನ್ನ ಅಲ್ಲಿ ಅವರು ಮಾಡ್ತಾ ಇರೋದು ಕರ್ನಾಟಕದವರ ಮೇಲೆ. ಯಾಕೆಂತ ಹೇಳಿದ್ರೆ ಈ ಸಲ ಕರ್ನಾಟಕದವರು ಅತೀ ಹೆಚ್ಚು ಜನ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಚಲನಚಿತ್ರ ನಟರು ಬಂದಿರುವ ಒಂದು ಕಾರಣದಿಂದಲೋ ಅಥವಾ ಯಾವ ರೀತಿಯಿಂದ ಅಂತ ಗೊತ್ತಿಲ್ಲ, ಬಂದಿರತಕ್ಕಂಥವರು ಅಲ್ಲಿಯ ಪರಿಸರದ ಸ್ವಚ್ಛತೆಯ ಬಗ್ಗೆ ಗಮನವನ್ನ ಕೊಡದೆ ಸ್ನಾನ ಮಾಡಿದ ನಂತರ ಈ ರೀತಿಯ ಒಂದು ಕೆಟ್ಟ ಕೆಲಸವನ್ನ ಮಾಡಿ ಬಂದಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ವರ್ಷದಿಂದ ಕೇರಳದವರು ಬರ್ತಾ ಇದ್ದಾಗ ಅಲ್ಲಿ ಆ ರೀತಿ ತೊಂದರೆಗಳು ಆಗಿರ್ಲಿಲ್ಲ ಅಂತೆ. ಈ ಬಾರಿ ಅತಿ ಹೆಚ್ಚು ಕರ್ನಾಟಕದವರು ಬಂದಾಗ ಈ ರೀತಿ ಆಗಿದೆ ಅಂತ ಹೇಳಿರುವ ಕಾರಣದಿಂದ ಅಲ್ಲಿ ಹೇಳಿರೋದು ಅವರ ಒಂದು ಮಾತು. ಹಾಗೇನೆ ಕೊಟ್ಟಿಯೂರು ಬಿಡೋಣ, ನಮ್ಮ ಊರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಧರ್ಮಸ್ಥಳ ಇದೆ, ಹೀಗೆ ಪವಿತ್ರವಾಗಿರುವಂತ ಬೇರೆ ಬೇರೆ ಸ್ಥಳಗಳಿದೆ, ಅಲ್ಲಿ ಸ್ನಾನಘಟ್ಟಗಳಿದೆ. ಇಲ್ಲಿ ಕೂಡ ನಾವು ಡ್ರೆಸ್ಗಳನ್ನು ನೋಡ್ತಾ ಇರ್ತೇವೆ.
ಈ ರೀತಿ ನಾವು ಬಳಸಿರುವಂತಹ ಒಳ ಉಡುಪುಗಳನ್ನ ಬಿಸಾಡಿ ಬಂದಿರುವಂತಹದ್ದು ಸಾಕಷ್ಟು ಕಡೆಗಳಲ್ಲಿದೆ. ಕೇರಳದ ಶಬರಿಮಲೆಗೆ ಹೋದಾಗ ಪಂಪಾ ನದಿಯ ತೀರದಲ್ಲೂ ಕೂಡ ಇದೆ. ಆ ಊರಿನವರಿಗೆ ಅದರ ಬಗ್ಗೆ ಅರಿವಿದೆ, ನಾವು ಹೇಗೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ. ಇದು ಹೇಳಿದ ಕೂಡಲೇ ನಾವು ಮಾಡಿಲ್ಲ, ಮಾಡದವರಿಗೆ ವರಿಬೇಡ, ಮಾಡಿರೋರಿಗೆ ಗೊತ್ತಿದೆಯಲ್ಲ. ದಯವಿಟ್ಟು ಮುಂದಿನ ಬಾರಿ ಹೋಗುವಾಗಾದ್ರೂ ಕೂಡ ನಾವು ದಯವಿಟ್ಟು ನಮ್ಮ ಒಳ ಉಡುಪುಗಳನ್ನ ಅಥವಾ ಯಾವುದೇ ಉಡುಪುಗಳನ್ನ ಬಿಸಾಡಿ ಬರೋದಕ್ಕೆ ಆ ಕ್ಷೇತ್ರವಲ್ಲ. ಕೊಟ್ಟಿಯೂರು ಮಾತ್ರವಲ್ಲದೆ ಈ ಜಗತ್ತಿನಲ್ಲಿರುವಂತ ಯಾವ ದೇವಸ್ಥಾನಕ್ಕೂ ಹೋದ್ರೂ ಕೂಡ ನಾವು ಬಳಸಿರುವಂತ ಬಟ್ಟೆಯನ್ನ ಬಿಸಾಡಿ ಬರಬೇಡಿ. ಅಲ್ಲಿ ಅದನ್ನ ಶುಚಿಗೊಳಿಸೋದಕ್ಕೆ ಬೇರೆ ಯಾರು ಕೆಲಸಕ್ಕೆ ನಿಯುಕ್ತಿಗೊಳಿಸಿರ್ತಕ್ಕಂಥವ್ರು ಅಲ್ಲಿ ಇಲ್ಲ. ಎಲ್ಲರೂ ಕೂಡ ಭಕ್ತರೇ, ಕೆಲವೊಂದು ಆಡಳಿತ ಕಮಿಟಿಯವರು ಇರೋದು, ಇಷ್ಟು ಮಾತ್ರ ಇರೋದು. ನಮ್ಮ ಒಳ ಉಡುಪುಗಳನ್ನು ಅವರು ತಕೊಂಡು ಕ್ಲೀನ್ ಮಾಡುವಂತಹ ಸೇವಕರಲ್ಲಿ ಇಲ್ಲ. ನಾವು ಹೋದಾಗ ಆ ಕೊಟ್ಟಿಯೂರು ಅನ್ನುವಂತಹ ಪರಿಸರ ಅದೊಂದು ಸುತ್ತಲೂ ಇರ್ತಕ್ಕಂತಹದ್ದು ಬೆಟ್ಟ ಗುಡ್ಡಗಳ ನಡುವೆ. ಪ್ರಕೃತಿಯೇ ಅಲ್ಲಿಯ ಶಿವ. ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು, ಪ್ರಕೃತಿಯ ಆರಾಧನೆಯೇ ಶಿವನ ಆರಾಧನೆಯನ್ನು ಮಾಡಿದಂತೆ, ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡಿದಂತೆ. ಅಲ್ಲಿಯ ಒಂದು ಕಡೆಗೆ ಹೋಗಿ ಶಿವನ ಸ್ವಯಂಭುವನ್ನ ನೋಡಿ ಕೈ ಮುಗಿದು ಬರೋದು ಮಾತ್ರ ಅಲ್ಲ, ಅಲ್ಲಿ ಹೆಜ್ಜೆ ಇಟ್ಟಾಗ ಆ ಪ್ರಕೃತಿಯ ಬಗ್ಗೆ ಎಷ್ಟು ನಾವು ಪ್ರೀತಿಸ್ತೇವೆ, ಪ್ರಕೃತಿಯನ್ನು ಎಷ್ಟು ಗೌರವಿಸ್ತೇವೆ, ಪ್ರಕೃತಿಯ ಜೊತೆಗೆ ನಮ್ಮ ಬಾಂಧವ್ಯ ಹೇಗಿದೆ, ಅದು ಕೂಡ ಅಲ್ಲಿ ಶಿವ ನಮಗೆ ಆಶೀರ್ವಾದವನ್ನ ಮಾಡುವಂತ ಒಂದು ರೀತಿ ಅಂತ ನಾವು ಭಾವಿಸ್ಕೊಳ್ಬೇಕು. ಕೆಲವು ಕಮೆಂಟ್ಗಳನ್ನ ನಾನು ಮೊನ್ನೆದರಲ್ಲಿ ನೋಡಿದಾಗ ನನಗೇ ತಲೆ ಬಿಸಿ ಆಯಿತು. ಅಷ್ಟು ಕಮೆಂಟ್ಗಳು, ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದಾರೆ ನೋಡಿ. ಧಾರ್ಮಿಕ ಸ್ಥಳಗಳಲ್ಲಿ ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ. ಹಬ್ಬದ ನಂತರ ಸಾಂಪ್ರದಾಯಿಕವಾಗಿ ಅಲ್ಲಿಯ ಒಂದು ಕತ್ತಿ ಇದೆ ನೋಡಿ, ಅದನ್ನ ಎಲ್ಲಿಗೆ ಕೊಂಡೊಯ್ತಾರೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಅದನ್ನ ಹಾಕಿದ್ದೆ, ಮುತ್ತಿರೇರಿ ಶಿವ ದೇವಾಲಯಕ್ಕೆ ಕೊಂಡೊಯ್ತಾರೆ, ಅಲ್ಲಿಂದಲೇ ತರ್ತಾರೆ. ಅಲ್ಲಿ ಹೋದಾಗ ಬಹಳ ಅದ್ದೂರಿಯಾದ ಸ್ವಾಗತದೊಂದಿಗೆ ಮತ್ತೆ ಆ ಕತ್ತಿಯನ್ನ ವಾಪಸ್ ತಗೊಂಡು ಬರ್ತಾರೆ. ಬೇರೆ ದೇವಸ್ಥಾನಗಳಂತೆ ಕೊಟ್ಟಿಯೂರು ಸೌಂದರ್ಯವನ್ನ ಕೂಡ ಕೆಡಿಸಿ ಬಿಟ್ಟರು ಅಂತ ಹೇಳುವಂತ ಕಮೆಂಟ್. ಇಲ್ಲಿ ನೋಡಿ, ಮತ್ತೊಬ್ರು ನೋವಿನಿಂದ ಕೇರಳದವರು ಹಾಕಿದ್ದಾರೆ, ಥ್ಯಾಂಕ್ ಯು ಫಾರ್ ಕಮಿಂಗ್, ಪ್ಲೀಸ್ ಡೋಂಟ್ ಕಮ್ ಅಗೈನ್. ಮತ್ತೊಮ್ಮೆ ದಯವಿಟ್ಟು ನೀವು ಬರಲೇಬೇಡಿ ಅಂತ. ಯಾರೇ ಆಗಿರಲಿ ಮಾಡಿರೋದು ತಪ್ಪು, ಅದನ್ನು ಇನ್ನು ಮುಂದೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅನೇಕ ವರ್ಷಗಳ ಅಹಿತ್ಯಗಳಿರುವ ಕಾಡಿನ ಮಧ್ಯೆ ಏಕಾಂತವಾಗಿರುವ ಶ್ರೀ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಇಲ್ಲದ ಗದ್ದಲಗಳು ಈ ವರ್ಷ ಕಂಡು ಬಂದಿದ್ದು, ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದ ಆಗಮಿಸಿದ ಅನೇಕ ಪುಣ್ಯಾತ್ಮರು ಪಾವನ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಮಾಡಿದ್ದಾರೆ. ಅದು ಹೌದು ಕೂಡ. ಏನು ಬಂದಿರುವ ಎಲ್ಲರೂ ಕೂಡ ನಿಮ್ಮ ಒಳ ಉಡುಪುಗಳನ್ನು ಬಿಸಾಡಿ ಹೋಗಿ ಅಂತ ಹೇಳಿಲ್ಲ. ಅಲ್ಲಿ ಬಂದಿರುವಂತ ಮೀಡಿಯಾಗಳು ಕಾರಣ ಆಗುವ ಬದಲು ಬರುವವರಿಗೆ ಅದನ್ನೇ ಮಾಡಬೇಕು ಅಂತಿಲ್ಲ. ಈ ಸಲ ಆಗಿದ್ರೆ ಮುಂದಿನ ಸಲ ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ನಾನು ಆ ಕ್ಷೇತ್ರಕ್ಕೆ ಹೋಗಿದ್ದೆ, ಆದರೆ ಸ್ನಾನ ಮಾಡಲಿಲ್ಲ, ತಲೆಗೆ 2 ಹನಿ ನೀರು ಹಾಕಿಕೊಂಡು ದರ್ಶನ ಮಾಡಿದೆ. ಇದು ಒಳ್ಳೆಯದು. ಆ ಪವಿತ್ರ ಭೂಮಿಯನ್ನ ಅಪವಿತ್ರಗೊಳಿಸಬೇಡಿ. ಓಂ ನಮಃ ಶಿವಾಯ. ಕರೆಕ್ಟ್. ಇಲ್ಲಿ ನೋಡಿ, ಒಬ್ರು ನಮ್ಮ ಕರ್ನಾಟಕದ ಸ್ವಲ್ಪ ಘಟ್ಟದ ಸೈಡ್ ಅವರನ್ನ ಹೇಳ್ತಾ ಇದ್ದಾರೆ, ಅವ್ರು ಬಿಸಾಡಿರ್ಬೋದು ಅಂತ. ಬಟ್ ಗೊತ್ತಿಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಿಸಾಡಿರ್ಬೋದು, ಯಾರು ಬೇಕಾದ್ರೂ ಬಿಟ್ಟು ಬಂದಿರ್ಬೋದು. ನಾವು ನೋಡದೆ ಮತ್ತೊಂದು ಯಾವುದೇ ಒಂದು ಕರ್ನಾಟಕದ ಯಾವುದೇ ಒಂದು ವ್ಯಕ್ತಿಗಳನ್ನ ನೇರವಾಗಿ ಹೇಳೋದು ಕೂಡ ಇಲ್ಲಿ ಸರಿಯಲ್ಲ. ನಾವು ನೋಡ್ಲಿಲ್ಲ ಅಲ್ವಾ, ನೋಡಿ ಪರ್ಟಿಕ್ಯುಲರ್ ಆಗಿರುವ ಅವರ ಫೋಟೋ ಅವ್ರು ತೆಗೆದು ಬಿಸಾಕ್ತಾ ಇದ್ದಾರೆ ಅಂತ ಹೇಳುವಂತ ಫೋಟೋಸ್ ವಿಡಿಯೋಸ್ ಇದ್ರೆ ಓಕೆ, ಹೇಳ್ಬೋದು. ಇದು ಒಳ್ಳೆಯ ಸಂದೇಶ, ಎಲ್ಲರೂ ಸ್ವಚ್ಛತೆ ಕಾಪಾಡಿ ಅಂತಲೇ ಹೇಳ್ತಾ ಇದ್ದಾರೆ. ಹಾಗೇನೆ ಕೇರಳಕ್ಕೆ ಕರ್ನಾಟಕದಿಂದ ಮದುವೆ ಮಾಡಿಕೊಟ್ಟಿರುವಂತ ಒಬ್ರು ಲೇಡಿ ನನಗೆ ವಾಯ್ಸ್ ಮೆಸೇಜ್ ಅನ್ನ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಏನ್ ಹಾಕಿದ್ರು ಗೊತ್ತಾ? ನಮ್ಮನ್ನ ಕೇರಳಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ, ಈ ಕೊಟ್ಟಿಯೂರಿನಲ್ಲಿ ಮಾಡಿರುವಂತ ಈ ರೀತಿಯ ಕೆಲಸದಿಂದ ನನ್ನ ಮನೆಯವರು ಕೂಡ ನನಗೆ ಬೈತಾ ಇದ್ದಾರೆ, ನಾವು ಕರ್ನಾಟಕದವರು ಹೀಗೆ ಮಾಡ್ತೇವೆ ಅಂತೇಳಿ. ಆ ಕರ್ನಾಟಕದಿಂದ ಕೇರಳಕ್ಕೆ ಮದುವೆ ಮಾಡಿಕೊಟ್ಟಿರುವ ಒಬ್ರು ತಾಯಿ ನನಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವರು ಕೂಡ ಅಲ್ಲಿ ನೋವಿನಿಂದ ದಿನ ಮಾಡ್ತಾ ಇದ್ದಾರೆ. ಅವರು ಕರ್ನಾಟಕದವರು, ಇದು ಕರ್ನಾಟಕದವರೇ ಮಾಡಿದ್ದಾರೆ ಅಂತೇಳಿ. ಅಲ್ಲಿ ಗಲೀಜಿ ಮಾಡಿರೋರು ಡ್ಯಾಶ್ 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 ಅಂತ ಬರ್ತಿದ್ದಾರೆ. ಅವರು ನಾಯಿಗೆ ಉಗ್ದಂಗೆ ಉಗ್ದಿದ್ದಾರೆ ಅಂತ ಅದರ ಅರ್ಥ. ಓಕೆ, ಆನಂತರ ನೋಡಿ, ಓಕೆ, ಕರ್ನಾಟಕದವರೇ ಬಿಸಾಕಿದ್ದಾರೆ ಅನ್ನೋದು ಹಾಸ್ಯಾಸ್ಪದ ಅಲ್ವಾ? ಎಲ್ಲರೂ ಒಂದೇ ಮನುಷ್ಯ ಅಂದ ಮೇಲೆ ಕಾಸರಕ ಮರದ ಕಡೆ ಮತ್ತು ಕೋಡಿ ಇದ್ದ ಕಡೆ ಎಲ್ಲೆಲ್ಲೂ ಕಹಿಯೇ. ಅವರಿವರನ್ನು ಹೇಳಿ ಪ್ರಯೋಜನ ಇಲ್ಲ. ಕೊಟ್ಟಿಯೂರಿಗೆ ಬಂದವರು ಎಸೆಸೋದು ಅಂತ ಹೇಳಬೇಕು ಹೊರತು ಕರ್ನಾಟಕದವರಲ್ಲ. ಎಸ್, ಕರೆಕ್ಟ್. ಈ ವರ್ಷ ಅತಿ ಹೆಚ್ಚು ಕರ್ನಾಟಕದವರೇ ಬಂದಿರೋದು. ನಮ್ಮ ಧರ್ಮಸ್ಥಳ ನೇತ್ರಾವತಿ ನದಿ ನೋಡುವಾಗಲೇ ಗೊತ್ತಾಗುತ್ತೆ ಅಂತ. ಓಕೆ, ಇದು ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೇವೆ. ಕ್ಷೇತ್ರಗಳನ್ನು ಅಪವಿತ್ರ ಮಾಡಿದವರಿಗೆ ಕೈ ಮುಗಿದರೆ ಏನು ಪ್ರಯೋಜನ ಇಲ್ಲ, ಶಿವನೇ ಎಲ್ಲ ನೋಡ್ತಾರೆ ಅಂತ. ಅವಿದ್ಯಾವಂತರು ಕರ್ನಾಟಕದವರಂತೆ. ನೋಡಿ, ಇದು ನಾವು ಕೇಳಿಸ್ಕೊಳ್ಬೇಕಂತ ಈ ರೀತಿ ಮಾಡಿರೋದ್ರಿಂದ ಅಲ್ವಾ?
ಘಟ್ಟದ ಪ್ರಾಡಕ್ಟ್ಸ್ ಅಂತ ಹೇಳ್ತಿದ್ದಾರೆ ಒಬ್ರು. ಮುಂದಿನ ವರ್ಷ ಅಂಡರ್ವೇರ್ ಹಾಕದೆ ಎಲ್ಲರೂ ಹೋಗಿ. ಇದೆಲ್ಲ ಒಂದೊಂದು ಕಾಮೆಂಟ್ಸ್ಗಳು ನೋಡಿದ್ರೆ, ನೀವು ಅಂಡರ್ವೇರ್ ಹಾಕೊಂಡು ಹೋಗಿ, ಆದ್ರೆ ವಾಪಸ್ ತಕೊಂಡ್ ಬನ್ನಿ. ಹೋಗೋ ಒಂದು ಪ್ಲಾಸ್ಟಿಕ್ ತೊಟ್ಟೆ ಇಟ್ಕೊಂಡು ಹೋಗಿ, ಬನ್ನೋಗ ಅದ್ರಲ್ಲಿ ತುಂಬಿಸಿ ತಗೊಂಡ್ ಬನ್ನಿ. ನಮ್ಮ ಮಕ್ಕಳು ಹಂಚದ ಹಕ್ಕು ಜೇರು. ಓಕೆ ನೋಡಿ ಏನೇನ್ ಬೈದಿದ್ದಾರೆ ಅಂತ ಹೇಳಿದ್ರೆ, ಆ ಕಮೆಂಟ್ ಸೆಕ್ಷನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಮಾತ್ರ ನಿಮ್ಮಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೊಟ್ಟ ಪ್ರಚಾರದ ಫಲ ಅಂತೆ. ನೀವು ಹೋಗಿ ನಿಮ್ಮ ಚಡ್ಡಿಯನ್ನ, ನಿಮ್ಮ ಅಂಡರ್ವೇರ್ ಅನ್ನ ಬಿಸಾಡಿ ಬನ್ನಿ ಅಂತ ಇಲ್ಲಿ ಯಾರು ಹೇಳಲಿಲ್ಲ. ಹೋಗೋದಿದ್ರೆ ಹೋಗಿ ಕೈ ಮುಗಿದು ಬನ್ನಿ. ಈ 26ರಿಂದ 28 ದಿನ ಇದೆ ಅಲ್ಲಿ ಅಂತ ಒಂದು ಪುಣ್ಯಕ್ಷೇತ್ರ. ಶಿವನ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ಹೇಳಿರೋದು. ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಹೋಗಿ ನಿಮ್ಮ ಅಂಡರ್ವೇರ್ ನಲ್ಲಿ ರಾಶಿ ಹಾಕಿ ಬನ್ನಿ ಅಂತ ಯಾರು ಕೂಡ ಹೇಳಲಿಲ್ಲ ಇಲ್ಲಿ. ಎಸ್, ಆ ನಂತರ ಸ್ವಚ್ಛತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಷಯಗಳಿದೆ. ಇಂಥ ರಾಶಿ ಕೊಟ್ಟಿಯೂರಿನಲ್ಲಿರುವಂತಹ ಅಂಡರ್ವೇರ್ಗಳಿಗೆ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಟ್ಟೆ ಕರಗಿ ಹೋಗ್ತದಂತೆ. ಅದರಂತ ಪವಿತ್ರವಾಗಿರುವ ಬಹಳ ಸುಂದರವಾಗಿರುವಂತಹ ಕ್ಷೇತ್ರ ಈ ಸಲ ಓಕೆ ಮುಗಿದಿದೆ. ಇನ್ನಿರೋದು ಮುಂದಿನ ಸಲ. ದಯವಿಟ್ಟು ಅಲ್ಲಿ ಹೋಗುವಂತ ಅವಕಾಶ ಯಾರಿಗೆ ಸಿಕ್ಕಿದ್ರು ಕೂಡ ಕೊಟ್ಟಿಯೂರಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲಾದ್ರೂ ನನ್ನ ವಿಡಿಯೋವನ್ನ ನೋಡಿ ನೀವು ಕೊಟ್ಟಿಯೂರಿಗೆ ಹೋಗಿ ಆ ನಂಬಿಕೆಯಿಂದ ಬಟ್ಟೆಯನ್ನ ಬಿಟ್ಟು ಬಂದ್ರೆ ಒಳ್ಳೆಯದು, ಅದರಿಂದ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳುವಂತ ಒಂದಷ್ಟು ಭಾವನಾತ್ಮಕ ವಿಚಾರದಿಂದಲೂ ಕೂಡ ಮಾಡಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ಮಾಡಿದ್ರೆ ದಯವಿಟ್ಟು ಮುಂದಿನ ಕೊಟ್ಟಿಯೂರು ಅಂತ ಅಲ್ಲ, ಯಾವ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ನಿಮ್ಮ ಬಟ್ಟೆಗಳನ್ನ ಅಲ್ಲಿ ಬಿಸಾಡಿ ಆ ಪರಿಸರದ ಸ್ವಚ್ಛತೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಯಾರು ಮಾಡಬೇಡಿ. ದಯವಿಟ್ಟು ನಾವು ಹೋಗುವಂತ ಪ್ರತಿ ಕ್ಷೇತ್ರ, ಪ್ರತಿ ಜಾಗಗಳ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ಕ್ಷೇತ್ರದ ನಂಬಿಕೆ, ಆಚಾರ, ವಿಚಾರ, ಸ್ವಚ್ಛತೆಯ ಬಗ್ಗೆ ಕೂಡ ನಮ್ಮ ಒಂದು ಗಮನ ಇರಲಿ. ಅದರ ಮೂಲಕ ನಾವು ಒಳ್ಳೆಯ ನಾಗರಿಕರಾಗಿ ಮುಂದುವರಿಯೋಣ, ಒಳ್ಳೆಯ ಭಕ್ತರ ಆಗೋಣ ಅಂತ ಹೇಳಿಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋದಿಂದಾಗಿ ಕೊಟ್ಟಿಯೂರು ಕ್ಷೇತ್ರಕ್ಕೆ ಬಂದಿರುವಂತ ಭಕ್ತರು ಏನಾದ್ರೂ ಆ ರೀತಿ ತೊಂದರೆ ಮಾಡಿದ್ರೆ ನಾನು ಈ ವಿಡಿಯೋದ ಮೂಲಕ ಎಲ್ಲರ ಜೊತೆ ಕೂಡ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.